बताओ, अगर आपके बन जाते तब भी आप यही सुविधा रखते क्या? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ರೇಖಾ ಹಾಸನ. ನಿಜವಾಗ್ಲೂ ವಿಕಸಿತ ಭಾರತನ ಕಟ್ಟೋರು ಯಾರು ಹೇಳಿ? ಅದು ಇವತ್ತಿನ ನಮ್ಮ ಮಕ್ಕಳೇ ಅಲ್ವಾ? ಆದರೆ ಹೆಂಗೆ ದೇಶ ಕಟ್ಟಬೇಕು ಅಂದರೆ ಮಕ್ಕಳ ಫೌಂಡೇಶನ್ ಅಂದರೆ ಅವರ ಎಜುಕೇಷನ್ ಸ್ಟ್ರಾಂಗ್ ಆಗಿರಬೇಕು. ಆದರೆ ಬಾಯಲ್ಲಿ ಮಾತ್ರ ವಿಕಸಿತ ಭಾರತ ಅಂತ ಭಾಷಣ ಹೊಡೆಯೋ ಮೋದಿ, ಅಮಿತ್ ಶಾ, BJP, RSSನವರು ಎಜುಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ದೂರದ ಮಾತು. ಬದಲಿಗೆ ಇರೋದನ್ನು ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ, ಶಿಕ್ಷಣ ಗುಣಮಟ್ಟ ನೋಡಿದ್ರೇ ಸಾಕಾಗುತ್ತೆ. ಇಂಥ ಹದಗೆಟ್ಟಿರೋ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಸೈಲೆಂಟ್ ಆಗಿದ್ವಿ. ಆದರೆ ಈ ಜೆನ್ಜಿ ಆಲ್ಫಾ ಮಕ್ಕಳು ಇದ್ದಾರಲ್ಲ, ಅಂದರೆ 2012 ನಂತರ ಹುಟ್ಟೋರು, ಅಂದಾಜು ಒಂದು 8ರಿಂದ 13-14 ವರ್ಷದ ಮಕ್ಕಳು. ಇವರಿಗೆ BJP ಮತ್ತು ಮೋದಿಯವರ ನಾಟಕ ಆಗಲೇ ಅರ್ಥ ಆಗಿಬಿಟ್ಟಿದೆ. ಮತ್ತು ಈ ದೇಶದ ಫ್ಯೂಚರ್ಗೋಸ್ಕರ ಎಜುಕೇಷನ್ ಕ್ವಾಲಿಟಿನ ಸರಿ ಮಾಡಿಸ್ಲೇಬೇಕು ಅಂತ ನಿರ್ಧಾರ ಮಾಡಿ ಇವ್ರಿಗೆಲ್ಲ ಬಿಸಿ ಮುಡ್ಸೋಕೆ ಸ್ವಲ್ಪನೂ ಹೆದರದೆ ಹೊಸ ದಾರಿನೇ ತೋರಿಸ್ತಿದ್ದಾರೆ. ಮೊನ್ನೆಯಷ್ಟೇ ನಮ್ಮ ಯುವಜನರು ಅಂದರೆ ಜೆನ್ಜಿ ಹುಡುಗ ಹುಡುಗಿಯರು ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಹೆಂಗೆ ಸಿಡ್ದಿದ್ರು ಅಂತ ನಾವೆಲ್ಲ ನೋಡಿದ್ವಲ್ವಾ? ಶಿಕ್ಷಣದ ವ್ಯಾಪಾರ, ನಿರುದ್ಯೋಗ, ಪೇಪರ್ ಲೀಕ್ ಇದನ್ನೆಲ್ಲ ನೋಡಿ ಸಾಕಾಗಿದ್ದ ಈ ಯುವಜನರು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರಿನಲ್ಲಿ ಇಂಟರ್ನೆಟ್ನಲ್ಲೇ ದೊಡ್ಡ ಕ್ರಾಂತಿನೇ ಮಾಡಿದರು. ಬರೀ 50 ದಿನ ನಡೆದ ಈ ಹೋರಾಟ ದೊಡ್ಡ ರಾಜಕಾರಣಿಗಳ ಕುರ್ಚಿಯನ್ನೇ ಅಲುಗಾಡಿಸ್ಬಿಡ್ತು. ಇದನ್ನೆಲ್ಲ ನೋಡ್ಕೊಂಡು ಬೆಳೆದ ನಮ್ಮ ಜೆನ್ಜಿ ಆಲ್ಫಾ ಮಕ್ಕಳು ಈಗ ಸುಮ್ಮನೆ ಕೂತಿರಲ್ಲ ಗುರು. ಬರೀ ಮನವಿ ಪತ್ರ ಬರೆದುಕೊಟ್ರೆ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಬಿಸಿ ಮುಟ್ಟಲ್ಲಪ್ಪ ಅಂತ ಈ ಮಕ್ಕಳಿಗೆ ಆಗಲೇ ಅರ್ಥ ಆಗ್ಬಿಟ್ಟಿದೆ. ಹಾಗಾಗಿ ಬರೀ ಒಂದೆರಡು ಕಡೆ ಅಲ್ಲ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಮೂಲೆಯಲ್ಲಿ ಇನ್ನೂ ವೋಟ್ ಹಾಕೋಕ್ಕೆ ಹಕ್ಕು ಇಲ್ಲದೆ ಇರೋ ಈ ಮಕ್ಕಳು ನೇರವಾಗಿ DC, SDM ಆಫೀಸ್ಗಳಿಗೆ ಮುತ್ತಿಗೆ ಹಾಕ್ತಿದ್ದಾರೆ. ಈ ಮಕ್ಕಳು ಏನೇನು ಮಾಡಿದ್ರು ಅಂತ ಶಾರ್ಟಾಗಿ ಹೇಳ್ತೀನಿ ಕೇಳಿ. ಉತ್ತರ ಪ್ರದೇಶದ ಹಮೀರ್ಪುರದಲ್ಲಿ ಮಕ್ಕಳು ತಮ್ಮ ಸ್ಕೂಲ್ಗೆ ಒಳ್ಳೆ ರಸ್ತೆ ಬೇಕು ಅಂತ ಬರೋಬ್ಬರಿ 5 ಕಿಲೋಮೀಟರ್ ತಿರಂಗ ಯಾತ್ರೆ ಮಾಡ್ಕೊಂಡು ಹೋಗಿ DC ಆಫೀಸ್ ಮುಂದೆನೇ ಧರಣಿ ಕೂತ್ಬಿಟ್ರು. ಇನ್ನು ಫತೇಪುರದಲ್ಲಿ 1500 ಮಕ್ಕಳು ಕ್ಲಾಸ್ ಬಿಟ್ಟು ಹೊರಬಂದು ನಮಗೆ ಫ್ಯಾನ್ ಬೇಕು, ಡೆಸ್ಕ್ ಬೇಕು, ಕುಡಿಯೋಕೆ ನೀರು ಬೇಕು ಅಂತ ಪ್ರತಿಭಟಿಸಿ ಅಧಿಕಾರಿಗಳು ಬಂದು ಒಪ್ಪೋವರೆಗೂ ಅಲ್ಲಿಂದ ಕದಲಲೇ ಇಲ್ಲ. ಬಿಹಾರದ ಗಯಾದಲ್ಲಿ ಸುಮಾರು 50 ಮಂದಿ ಮಕ್ಕಳು 4 ಮೀಟರ್ ನಡ್ಕೊಂಡು ಹೋಗಿ ನೇರವಾಗಿ SDM ಆಫೀಸ್ಗೆ ನುಗ್ಗೇ ಬಿಟ್ರು. ಅಲ್ಲಿ ಬಿಸಿಯೂಟ ಸರಿ ಇಲ್ಲ, ಬಾತ್ರೂಮ್ ಗಲೀಜಾಗಿದೆ, ಪಂಪ್ ಸೆಟ್ ಕೆಟ್ಟು ಹೋಗಿದೆ, ಮೊದಲು ಅದನ್ನ ಸರಿ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ರಾಜಸ್ಥಾನದಲ್ಲಿ ಟೀಚರ್ಸ್ ಇಲ್ಲ ಅಂತ ಮಕ್ಕಳೇ ಸ್ಕೂಲ್ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಅಧಿಕಾರಿಗಳು ಬಂದು 3 ಶಿಕ್ಷಕರನ್ನು ತಕ್ಷಣವೇ ನೇಮಕ ಮಾಡ್ತೀವಿ ಅಂತ ಭರವಸೆ ಕೊಟ್ಟ ಮೇಲೇನೆ ಪ್ರತಿಭಟನೆ ನಿಲ್ಲಿಸಲಾಯಿತು. ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದ ಶಾಲೆಗಳ ಸ್ಥಿತಿ ನೋಡೋದಾದ್ರೆ, ಊಟದಲ್ಲಿ ಹುಳು ಬಂತು ಅಂತ ಮಧ್ಯಪ್ರದೇಶದ ಮಕ್ಕಳು ರೊಚ್ಚಿಗೆದ್ರೆ, ಮಹಾರಾಷ್ಟ್ರದಲ್ಲಿ ನೀರು, ಶೌಚಾಲಯ ಬೇಕು ಅಂತ ಮಕ್ಕಳು ಸಿಡಿದೆದ್ರು. ನೋಡಿ, ಈ ಮಕ್ಕಳಿಗೆ ಇನ್ನೂ ಓಟ್ ಹಾಕೋ ಪವರ್ ಇಲ್ಲದೆ ಇರಬಹುದು. ಅದರಿಂದ ಈ ರಾಜಕೀಯ ಪಕ್ಷಗಳಿಗೆ ತಕ್ಷಣಕ್ಕೆ ಲಾಭನೋ ನಷ್ಟನೋ ಆಗದೆ ಇರಬಹುದು. ಆದರೆ ತಮ್ಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಹೆಂಗೆ ಹೋರಾಡಬೇಕು, ಸರ್ಕಾರಗಳನ್ನ ಹೆಂಗೆ ಬಗ್ಗಿಸ್ಬೇಕು ಅನ್ನೋದು ಇವರಿಗಾಗಲೇ ಗೊತ್ತಾಗ್ಬಿಟ್ಟಿದೆ. ಅವ್ರಿಗೊಂದು ರೋಲ್ ಮಾಡೆಲ್ ಕಣ್ಮುಂದೆನೇ ಇದೆ. ಅಧಿಕಾರ ಇಲ್ಲದ ವರ್ಗ ಅಂದರೆ ಅದು ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿ ಯುವಜನರು ಮಾತ್ರ. ಆದರೆ ಅವರ ಇವತ್ತಿನ ಈ ಅಸಹಾಯಕ ಪರಿಸ್ಥಿತಿಗೆ ಕಾರಣ ಯಾರು? ಅವರು ಅಧಿಕಾರದಲ್ಲಿರೋ ಸರ್ಕಾರಗಳೇ. ಬಾಯಲ್ಲಿ ದೊಡ್ಡ ಭಾಷಣ ಹೊಡಿತಾ ನಮ್ಮ ಯುವ ಜನರಿಗೆ ಕೆಲಸ ಕೊಡದೆ, ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕೊಡದೆ, ಎಜುಕೇಷನ್ ಸಿಸ್ಟಮ್ ಅನ್ನೇ ನಿರ್ಲಕ್ಷ್ಯ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಈ ಪ್ರಭುತ್ವ ಅತಿ ಕೆಟ್ಟ ದಿನಗಳನ್ನು ನೋಡೋದ್ರಲ್ಲಿ ಯಾವ ಡೌಟು ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.